ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ರೈತರೇ, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದ್ಮೇಲೆ ಇನ್ನೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ತಪ್ಪದೇ ಮರಿಬೇಡಿ. ಯಾಕಂತಂದ್ರೆ ಇದು ಒಂದು ಸಂಪೂರ್ಣವಾದ ರೈತರ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಈ ಸಂಪೂರ್ಣ ವಿಡಿಯೋ ರೈತರಿಗೆ ಅಂತಂದ್ರೆ, ಈಗ ನಮ್ಮ ರೈತರು ಅನುಭವಿಸ್ತಾ ಇರೋಂತ ಒಂದು ತೊಂದರೆ ಏನಂತಂದ್ರೆ ಅದು ರಸಗೊಬ್ಬರ. ಸರಿಯಾದ ಟೈಮಿಗೆ ಸರಿಯಾದ ಬೆಲೆಗೆ ಗೊಬ್ಬರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಬ್ಸಿಡಿ ದರದಲ್ಲಿ ಎಷ್ಟಕ್ಕೆ ಸಿಗುತ್ತೆ ಗೊಬ್ಬರ ಅನ್ನೋ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ಒಂದು ಚೀಲ ಗೊಬ್ಬರ ತಯಾರಾಗಲು ಎಷ್ಟು ಖರ್ಚಾಗುತ್ತೆ ಉತ್ಪಾದನಾ ಕಂಪನಿಗೆ, ಆ ಕಂಪನಿಗೆ ನಮ್ಮ ಕೇಂದ್ರ ಸರ್ಕಾರ ಎಷ್ಟು ಸಬ್ಸಿಡಿ ಕೊಡುತ್ತೆ ರೈತರಿಗೋಸ್ಕರ, ಆ ತಯಾರಾಗುವಂತ ದರದಿಂದ ಸಬ್ಸಿಡಿ ಹೋಗಿ ನಮ್ಮ ರೈತರಿಗೆ ಎಷ್ಟು ಬೆಲೆಗೆ ಸಿಗ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಮತ್ತು ಸಬ್ಸಿಡಿ ಬಗ್ಗೆ ಡೀಟೇಲ್ಸ್ ಕೂಡ ಇರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ರಸಗೊಬ್ಬರದ ಮಾಹಿತಿನ ನಾನು ನಿಮ್ಮ ಮುಂದೆ ತರಲು ಒಂದು ಸಣ್ಣ ಪ್ರಯತ್ನ ಮಾಡಿರುತ್ತೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಇನ್ನೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಬನ್ನಿ ವೀಕ್ಷಕರೇ, ಇನ್ನೂ ಸಮಯ ವೇಸ್ಟ್ ಮಾಡದೆ ನಿಮಗೆ ಮಾಹಿತಿನ ಕೊಡಲು ತಯಾರಾಗಿದ್ದೇನೆ. ಬನ್ನಿ. ರೈತರಲ್ಲಿ ನನ್ನೊಂದು ಕೋರಿಕೆ, ಯಾವುದೇ ಸುಳ್ಳು ಮಾಹಿತಿಗೆ ತಾವು ಅವಕಾಶ ಕೊಡಬೇಡಿ. ತಮಗೆ ಮಾಹಿತಿಗೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇದೆ. ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಅಂತ ಹೇಳಿ. ನಾನು RCF ಕಂಪನಿಯ ಸೀನಿಯರ್ ಆಫೀಸರ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಇರ್ತಾನೆ. ಕೂಡ ಗವರ್ಮೆಂಟ್ ಏನ್ ಹೇಳ್ತದೆ, MRP ಗಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. MRP ಬ್ಯಾಗ್ ಮೇಲೆ ಏನ್ ಪ್ರಿಂಟ್ ಆಗಿದೆ ಅಷ್ಟು ಕೊಟ್ಟು ಫಾರ್ಮರ್ಸ್ ಖರೀದಿ ಮಾಡುವುದು. ಸುಳ್ಳು ಮಾಹಿತಿಯನ್ನ ಫಾರ್ಮರ್ಸ್ಗೆ ತಲುಪಿಸಿದಾಗ ಫಾರ್ಮರ್ಸ್ ಗೊಂದಲಕ್ಕೀಡಾಗ್ತಾರೆ. ಆತರ ಸುಳ್ಳು ಮಾಹಿತಿಗೆ ಯಾರು ಒಳಗಾಗಬಾರದು. ಬೇಕಾದಷ್ಟು ಕಂಪನಿ ಉಟ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಿಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ಓಕೆ, ಬನ್ನಿ ವೀಕ್ಷಕರೇ, ಇಲ್ಲಿ ಶ್ರೀಕಾಂತ್ ರಾಠೋಡ್ ಸರ್ ಇದ್ದಾರೆ, ಸೀನಿಯರ್ ಆಫೀಸರ್ ಮಾರ್ಕೆಟಿಂಗ್ ಅವರು. ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಶ್ರೀಕಾಂತ್ ಅಂತ ಹೇಳಿ. ನಾನು RCF ಕಂಪನಿಯ ಸೀನಿಯರ್ ಆಫೀಸರ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಇರ್ತಾನೆ. ರಾಯಚೂರು ವಲಯ ಕಚೇರಿ RCF ಆಫೀಸ್ ಇಂದ ನಾನು ಇವತ್ತು ಸ್ಟಾಲ್ ಹಾಕಿದೀವಿ. ಸೊ ರೈತರಿಗೆ ಮತ್ತು ಪ್ರೊಫೆಸರ್ಗಳಿಗೆ, ಶಿಕ್ಷಕರಿಗೆ ಮತ್ತು ಆಮೇಲೆ ಕಾಲೇಜಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಗೊಬ್ಬರ ಮಾಹಿತಿಯನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ತುಂಬಾ ಒಳ್ಳೆ ಮಾಹಿತಿ ಸರ್. ಯಾಕಂತಂದ್ರೆ ಇವಾಗ ಚಿನ್ನದ ರೇಟ್ ತರ ಗೊಬ್ಬರದ ರೇಟ್ ಕೂಡ ಏರ್ಕೊಂತ ಹೋಗ್ತಾ ಇದೆ. ಅದಕ್ಕೆ ಕಾರಣ ಮತ್ತು ಏನೇನ್ ಪ್ರಾಬ್ಲಮ್ ಇದೆ, ರೈತರಿಗೆ ಯಾಕೆ ಈ ತರ ದರದಲ್ಲಿ ಸಿಗ್ತಾ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡಿ ಸರ್. ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಹೌದು, ರೈತರಿಗೆ ಬೆಲೆಯಲ್ಲಿ ಗೊಂದಲ ಆಗಬಾರ್ದು. ರೈತರಿಗೆ ಒಂದು ಯೂನಿಫಾರ್ಮ್ ಆಗಿ ಒಂದು ಆಲ್ ಓವರ್ ಇಂಡಿಯಾ ಒಂದೇ ಪ್ರೈಸ್ ಇರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಬ್ಯಾಗ್ ಗಳನ್ನ ತೋರಿಸ್ತಾ ಇದ್ದೇನೆ ನಿಮ್ಗೆ. ಬನ್ನಿ ಸರ್. ನೀವು ಇಲ್ಲಿ ನೋಡಿದಾಗ ಪ್ರತಿ ಬ್ಯಾಗಿಗೆ, ಪ್ರತಿ 50 kg ಬ್ಯಾಗಿಗೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿ ಮೇಲ್ಗಡೆ ಇರ್ತದೆ. ಅಂದ್ರೆ ಉತ್ಪಾದನೆಗೆ ಎಷ್ಟು ಖರ್ಚಾಗ್ತದೆ, 2403 ರೂಪಾಯಿ ಖರ್ಚಾಗ್ತದೆ. ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ TSP ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ ಗೆ ನಿಮಗೆ ಗವರ್ಮೆಂಟ್ ಇಂದ ಎಷ್ಟು ಸಬ್ಸಿಡಿ ಬರ್ತಿದೆ ಅಂತ ಎರಡನೇ ಲೈನ್ ಅಲ್ಲಿ ಇದೆ, 1103 ರೂಪಾಯಿ. ಸೊ ಅದಾದ್ಮೇಲೆ MRP ಏನಿದೆ 1300 ರೂಪಾಯಿ MRP. ಪ್ರತಿ ಕೆಜಿಗೆ ಎಷ್ಟು ಸಬ್ಸಿಡಿ ಬರ್ತದೆ ಅನ್ನೋದು 26 ಸಬ್ಸಿಡಿ. ಸೊ ಟೋಟಲ್ ಸಬ್ಸಿಡಿ 50 kgಗೆ 1103 ರೂಪಾಯಿ, ರೈತರಿಗೆ MRP ಬೆಲೆ 1300 ರೂಪಾಯಿ. ಸೊ ಈ ತರ ಪ್ರತಿ ಬ್ಯಾಗ್ ಮೇಲೆ ಕೂಡ ಇರ್ತದೆ. ನೀವು ಯೂರಿಯಾ ಬ್ಯಾಗ್ ನೋಡಿ. ಯೂರಿಯಾ ಬ್ಯಾಗ್ ನೋಡಿದಾಗ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಬಂದ್ಬಿಟ್ಟು ಅಂದ್ರೆ ಉತ್ಪಾದನೆ ಖರ್ಚು ಬಂದ್ಬಿಟ್ಟು 1651 ರೂಪಾಯಿ 60 ಪೈಸೆಗಳಾಗ್ತದೆ. ಖರ್ಚು. ಎಸ್, ತಯಾರಾಗಲಿಕ್ಕೆ ಆಗ್ತಿರ್ತಕ್ಕಂಥ ಖರ್ಚು. ಸೊ ಗವರ್ಮೆಂಟ್ ಇವರಿಗೆ ಏನ್ ಸಬ್ಸಿಡಿ ಕೊಡ್ತದೆ, ಈ ಸಬ್ಸಿಡಿ ಯಾರಿಗೆ ಹೋಗ್ತದೆ? ಸಬ್ಸಿಡಿ ಕಂಪನಿಗೆ ಹೋಗ್ತದೆ ಡೈರೆಕ್ಟ್ ಆಗಿ. ಸೊ ಆ ಸಬ್ಸಿಡಿ ಕಡಿಮೆ ಮಾಡಿ ಉಳಿದಿರ್ತಕ್ಕಂಥ ಪ್ರೈಸ್ ಅನ್ನ ಫ್ಲೋಟ್ ಮಾರ್ಕೆಟಿಂಗ್. ಸೊ ಯೂರಿಯಾದ ಸಬ್ಸಿಡಿ 1385 ರೂಪಾಯಿ 10 ಪೈಸೆ. ಆಮೇಲೆ ರೈತರಿಗೆ ಹೋಗ್ತಕ್ಕಂಥ MRP ಬೆಲೆ 266 ರೂಪಾಯಿ 50 ಪೈಸೆ. ಇದು ಪ್ರತಿಯೊಬ್ಬರಿಗೂ ಮಾಹಿತಿ ಆಮೇಲೆ ಗೊಂದಲ ಇರದೇ ಇರ್ಲಿ ಅಂತ ಹೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಏನಿದೆ, ಗವರ್ಮೆಂಟ್ ಆಫ್ ಇಂಡಿಯಾದ ಕಂಪನಿಗಳಾಗ್ಲಿ ಪ್ರತಿ ಕಂಪನಿ ಆಗ್ಲಿ ಅವ್ರು ಏನ್ ಮಾಡ್ತಿದಾರೆ, ಯಾರಿಗೂ ಗೊಂದಲ ಆಗ್ಬಾರ್ದು ಅದನ್ನ ಬ್ಯಾಗ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಈಗ ಹೊಸದಾಗಿ ಏನ್ ಪ್ರಿಂಟಿಂಗ್ ಸ್ಟ್ರಕ್ಚರ್ ಇದೆಯಲ್ಲ
ಇದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಉತ್ಪಾದನೆ ಖರ್ಚು ನಿಮ್ಗೆ ಏನು ಸಬ್ಸಿಡಿ ಆಗ್ತಿದೆ ಆಮೇಲೆ ಏನ್ MRP ಆಗುತ್ತೆ ಅದನ್ನ ಪ್ರತಿ ಬ್ಯಾಗ್ ಮೇಲೆ ಪ್ರಿಂಟ್ ಮಾಡ್ತಾ ಇದಾರೆ. ಇಲ್ಲಿ ಎಲ್ಲಾ ತರದ 50 kg ಬ್ಯಾಗ್ಗಳು ಮತ್ತು 45 kg ಬ್ಯಾಗ್ಗಳು ಇದ್ರ ಮೇಲೆ ಪ್ರಿಂಟ್ ಇರ್ತದೆ. ಇದನ್ನ ನೋಡಿ ಫಾರ್ಮರ್ಸ್ MRP ಬೆಲೆಯಲ್ಲಿ ಖರೀದಿ ಮಾಡಬಹುದು. ಈ MRP ಗಿಂತ ಹೆಚ್ಚು ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಸರ್, ಅದು ಹೆಂಗೆ ಸರ್, ಅದಕ್ಕೆ ಏನ್ ವ್ಯತ್ಯಾಸ? ಈಗ ಕೆಲವೊಂದಿಷ್ಟು ಪ್ರಾಬ್ಲಮ್ ಇದಾವೆ. ಏನ್ ಪ್ರಾಬ್ಲಮ್ ಇದೆ, ಇದು ಬಲ್ಕ್ ಫರ್ಟಿಲೈಸರ್. ಬಲ್ಕ್ ಫರ್ಟಿಲೈಸರ್ ಅಂದ್ರೆ ಏನು, ಇದನ್ನ ಲೇಬರ್ ಇಂಟೆನ್ಸಿವ್ ವರ್ಕ್ ಇದೆ. ಒಂದ್ ಬ್ಯಾಗ್ ಎತ್ತಬೇಕಾದ್ರೆ ಖರ್ಚಾಗ್ತದೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನಿಂಗ್ ಮಾಡಬೇಕು. ಒಂಚೂರು ಮುಂಗಾರು ಮುಂಚೆ ಆದ್ರೆ ಅಥವಾ ಮುಂಗಾರು ಲೇಟ್ ಆದ್ರೆ ಪ್ಲಾನಿಂಗ್ ಅಲ್ಲಿ ತುಂಬಾ ವೇರಿಯೇಷನ್ ಆಗ್ಬಿಡುತ್ತೆ. ಪ್ಲಾನಿಂಗ್ ಅಲ್ಲಿ ವೇರಿಯೇಷನ್ ಆದಾಗ ಏನಾಗ್ತದೆ, ಹಾಹಾಕಾರ ಆಗ್ಬಿಡುತ್ತೆ. ಆ ಹಾಹಾಕಾರದಿಂದ ರೈತರಲ್ಲಿ ಗೊಂದಲ ಉಂಟಾಗಿ ನನಗೆ ಗೊಬ್ಬರ ಸಿಗ್ತದೇನೋ ಇಲ್ಲೋ, ಡಿಮ್ಯಾಂಡ್ ಮತ್ತು ಸಪ್ಲೈ ಏನ್ ಪ್ರಾಬ್ಲಮ್ ಇದೆಯಲ್ಲ, ಆ ಪ್ರಾಬ್ಲಮ್ ಆ ಟೈಮಿಗೆ ಒಂದು ಪ್ರಾಬ್ಲಮ್ ಸ್ಕೇರ್ಸಿಟಿ ಶಾರ್ಟೇಜ್ ಬರುತ್ತೆ ಅಂತಕ್ಕಂಥ ಒಂದು ಪ್ರಾಬ್ಲಮ್ ಬರುತ್ತೆ. ಅವಾಗ ಮಾತ್ರ ಇವುಗಳ ಬೆಲೆ ಗಗನಕ್ಕೇರ್ತದೆ. ಆದ್ರೂ ಕೂಡ ಗವರ್ಮೆಂಟ್ ಏನ್ ಹೇಳ್ತದೆ, MRP ಗಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. MRP ಬ್ಯಾಗ್ ಮೇಲೆ ಏನ್ ಪ್ರಿಂಟ್ ಆಗಿದೆ ಅಷ್ಟು ಕೊಟ್ಟು ಫಾರ್ಮರ್ಸ್ ಖರೀದಿ ಮಾಡುವ ಆ ತರ ಗವರ್ಮೆಂಟ್ ಫಾರ್ಮರ್ಸ್ ಸಪೋರ್ಟ್ ಮಾಡ್ತಾರೆ. ಇಷ್ಟು ಮಾಹಿತಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕಂದ್ರೆ ಸರ್ ನಾನು ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂತಂದ್ರೆ, ಇದೇ 2025 ಮಳೆಗಾಲ ಬೆಳೆಯಲ್ಲಿ ಈ ಯೂರಿಯಾ ರೇಟ್ ಏನಿದೆಯಲ್ಲ ಸರ್, 266 ರೂಪಾಯಿ ಇದೆಯಲ್ಲ, ಅದು 1000 ರೂಪಾಯಿ ತನಕ ರೀಚ್ ಆಗಿರೋ ಉದಾಹರಣೆಗಳಿದೆ. ಹೌದು, ಚೀಲದ ಬೆಲೆ 1000 ರೂಪಾಯಿ ತನಕ ರೀಚ್ ಆಗಿ, ಅಂದ್ರೆ ಯೂರಿಯಾ ಬ್ಯಾನ್ ಆಯ್ತು ಅಂತ ಅನೌನ್ಸ್ ಆಗಿತ್ತು. ಅವಾಗಿಂದ ಎಲ್ಲದಲ್ಲೇ ಸ್ಟಾಕ್ ಮಾಡ್ಕೊಂಡ್ರು ವ್ಯಾಪಾರಸ್ಥರು, ಸ್ಟಾಕ್ ಮಾಡ್ಕೊಂಡು 1ಕ್ಕೆ 3 ಪಟ್ಟನ್ನ ಆಗಿ ಮಾಡ್ಕೊಂಡ್ರು ಕೂಡ ರೈತರು ಅದನ್ನ ಬೈ ಮಾಡಿದಾರೆ ಕೂಡ. ಅದಕ್ಕೆ ಈ ತರ ಪ್ರಾಬ್ಲಮ್ ಯಾಕೆ ಫೇಸ್ ಆಗ್ತಾ ಇದೆ, ರೈತರು ಏನಕ್ಕೆ ಫೇಸ್ ಮಾಡ್ತಾ ಇದ್ದಾರೆ? ನೀವು ಕೇಳಿರ್ತಕ್ಕಂಥ ಕ್ವಶನ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನೀವ್ ಏನ್ ಹೇಳಿದ್ರಿ, ಯೂರಿಯಾ ಶಾರ್ಟೇಜ್ ಆಗ್ತದೆ, ಆಮೇಲೆ ಯೂರಿಯಾ ಬ್ಯಾನ್ ಆಗಿದೆ, ಈ ತರ ಸುಳ್ಳು ಮಾಹಿತಿಗಳು ಫಾರ್ಮರ್ಸಿಗೆ ಬರ್ತಾ ಇದ್ರು. ಸುಳ್ಳು ಮಾಹಿತಿಯನ್ನ ಫಾರ್ಮರ್ಸಿಗೆ ತಲುಪಿಸಿದಾಗ ಫಾರ್ಮರ್ಸ್ ಗೊಂದಲಕ್ಕೀಡಾಗ್ತಾರೆ. ಆತರ ಸುಳ್ಳು ಮಾಹಿತಿಗೆ ಯಾರು ಒಳಗಾಗಬಾರ್ದು. ಫಸ್ಟ್ ಆಫ್ ಆಲ್ ಏನು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಸರ್ ನಮ್ಗೆ ಏನ್ ಸಪ್ಲೈ ಬರ್ತಾ ಇದೆ, ಸಫಿಶಿಯಂಟ್ ಇದೇನಾ ಇಲ್ಲ, ಅದನ್ನ ಕೇಳ್ಕೊಂಡು ಫಾರ್ಮರ್ಸ್ ಪ್ಲಾನಿಂಗ್ ಮಾಡ್ಬೇಕು. ಎರಡನೇದೇನು, ಯೂರಿಯಾನ ಅತಿಯಾಗಿ ಹೆಚ್ಚು ಬಳಕೆ ಎಷ್ಟು ರೆಕಮೆಂಡ್ ಮಾಡಿದ್ದಾರೆ, ಒಂದು ಕ್ರಾಪಿಗೆ ಇಷ್ಟು 1 ಎಕರೆಗೆ ಯೂಸ್ ಮಾಡ್ಬೇಕು. ರೆಕಮೆಂಡ್ ಮಾಡಿರ್ತಕ್ಕಂಥ ಡೋಸೇಜ್ ಯೂಸ್ ಮಾಡ್ಬೇಕು. ಸುಮ್ನೆ 1 ಬಿಟ್ಟು 2 ಚೀಲ ಹಾಕೋದ್ರಿಂದ ಹೆಚ್ಚು ಉತ್ಪತ್ತಿ ಆಗ್ತದೆ. ಆ ತರ ತಪ್ಪು ಮಾಹಿತಿ, ತಪ್ಪು ಕಲ್ಪನೆ ಇರಬಾರ್ದು. ಯೂರಿಯಾವನ್ನು ಎಷ್ಟು ಡೋಸೇಜ್ ಅಲ್ಲಿ ಹೇಳಿದ್ದಾರೆ ಅಷ್ಟು ಡೋಸೇಜ್ ಅಲ್ಲಿ ಮಾತ್ರ ಯೂಸ್ ಮಾಡಿ. ಸೊ ದಟ್ ನಿಮ್ಗೆ ಏನಾಗ್ತದೆ, 1 ಚೀಲ ಬೇಕಾದ್ರೆ 1 ಚೀಲ ಯೂಸ್ ಮಾಡಿ. 2ನೇ ಚೀಲ 3ನೇ ಚೀಲ ಅದರಿಂದ ನಿಮ್ಗೆ ಏನೋ ಲಾಭ ಇಲ್ಲ, ಅದು ವೇಸ್ಟೇ. ಅದು ಮಣ್ಣಿಗೆ ಹಾಕೋದ್ರಿಂದ ವೇಸ್ಟ್ ಆಗ್ತದೆ. ಎಷ್ಟು ಬೇಕು ಅಷ್ಟನ್ನೇ ಯೂಸ್ ಮಾಡಿ. ಅದರಿಂದ ಏನಾಗ್ತದೆ, ಬೇರೆಯವ್ರಿಗೆ ಕೂಡ ಯೂರಿಯಾ ಸಿಗೋ ತರ ಚಾನ್ಸ್ ಇರ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ಹೊಲ ಜಾಸ್ತಿ, ಅದಕ್ಕೆ ಬೇಕಾಗೋದು 2 ಪಟ್ಟು 3 ಪಟ್ಟು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬೇರೆಯವ್ರಿಗೆ ಸಿಗಂಗಿಲ್ಲ. ಈ ತರ ಶಾರ್ಟೇಜ್ ಕ್ರಿಯೇಟ್ ಆಗ್ತದೆ. ಈ ತರ ಶಾರ್ಟೇಜ್ ಆಮೇಲೆ ಕೆಲವೊಂದ್ ಟೈಮ್ ಏನಾಗ್ತದೆ, ಪ್ರೊಡಕ್ಷನ್ ಏನಾಗಿರ್ತದೆ ಆ ಟೈಮಿಗೆ ಆಗಿರೋದಿಲ್ಲ, ಮಾರ್ಕೆಟಿಗೆ ಸಪ್ಲೈ ಬಂದಿರುತ್ತೆ. ಒಂಚೂರು ವೇಟ್ ಮಾಡ್ಬೇಕು, ಇಲ್ಲ ಮುಂಚೆ ಪ್ಲಾನಿಂಗ್ ಮಾಡಿ ಇಟ್ಕೊಂಡು ತಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ಪ್ಲಾನಿಂಗ್ ಮಾಡ್ಕೋದ್ರಿಂದ ರೈತರಿಗೆ ತುಂಬಾ ಒಳ್ಳೆ ಬೆಲೆಯಲ್ಲಿ ತುಂಬಾ ಒಳ್ಳೆ ಟೈಮಿಗೆ ಫರ್ಟಿಲೈಸರ್ ಸಿಗುತ್ತೆ. ಅವ್ರು ಪ್ಲಾನಿಂಗ್ ಮಾಡ್ಕೊಂಡು ಮಾಹಿತಿಯನ್ನ ಕರೆಕ್ಟ್ ತಿಳ್ಕೊಂಡು ಯೂಸ್ ಮಾಡ್ಬೇಕು. ಈ MRP ಗಿಂತ ಹೆಚ್ಚಿನ ರೇಟ್ ಅಲ್ಲಿ ಮಾರ್ತಾರಲ್ಲ ಸರ್, ಅವ್ರಿಗೆ ಏನು ಆಕ್ಷನ್ ತಗೊಳಕ್ ಯಾವ್ದೋ ಚಾನ್ಸ್ ಇಲ್ಲ ಸರ್? ಇದಕ್ಕೆ ಆಕ್ಚುಲಿ ಕಂಪನೀಸ್ ಆಸ್ ಎ ಕಂಪನೀಸ್ ನಾವು ಏನು ಹೇಳಕ್ ಆಗಲ್ಲ. ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಏನಿದೆ ಅವ್ರು ಅದನ್ನ ಕಂಟ್ರೋಲ್ ಮಾಡ್ತಿರ್ತಾರೆ, ಮಾನಿಟರಿಂಗ್. ಆಲ್ರೆಡಿ ಎಷ್ಟೋ ಕೇಸಸ್ ಇದಾವೆ, ಏನೋ ಇದೆ. ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಕೂಡ, ಗವರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಒಳ್ಳೆ ಮೆಜರ್ಸ್ ತಗೋತಾ ಇದ್ದಾರೆ. ದೇ ಆರ್ ಕಂಟ್ರೋಲಿಂಗ್. ಸರ್, ಇವಾಗ ಗೊಬ್ಬರದ ಸಬ್ಸಿಡಿ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಯಾವ ತರ ಸಬ್ಸಿಡಿ ಇರುತ್ತೆ, ಹೆಂಗ್ ಸಿಗುತ್ತೆ ರೈತರಿಗೆ ಅಂತ? ಇದು ಒಂದು ಒಳ್ಳೆ ಮಾಹಿತಿ, ನಮ್ಮ ರೈತ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ತಲುಪಲೇ ಮಾಹಿತಿ. ಹೌದು. ಈಗ ಏನಾಗ್ತದೆ, ವರ್ಷಿಗೆ 2 ಸಲ ಸಬ್ಸಿಡಿ ರಿಲೀಸ್ ಮಾಡ್ತಾರೆ. ಯಾವ ತರ ಸಬ್ಸಿಡಿ ರಿಲೀಸ್ ಮಾಡ್ತಾರೆ, ಒಂದು ಮುಂಗಾರಲ್ಲಿ ಫರ್ಟಿಲೈಸರ್ಸ್ ಸಬ್ಸಿಡಿ ರಿಲೀಸ್ ಮಾಡ್ತಾರೆ, ಇನ್ನೊಂದು ಹಿಂಗಾರಲ್ಲಿ 2 ಟೈಮ್ ಸಬ್ಸಿಡಿ ರಿಲೀಸ್ ಮಾಡ್ತಾರೆ. ಈ ಸಬ್ಸಿಡಿ ಪ್ರತಿ ಉತ್ಪಾದಕ ಕಂಪನಿಗೆ ಹೋಗ್ತದೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಬಜೆಟ್ ಅನ್ನ ಕೊಡ್ತದೆ. ಆ ಬಜೆಟ್ ಏನಾಗ್ತದೆ, ಯಾರ್ಯಾವ ಉತ್ಪಾದಕ ಕಂಪನಿಗಳಿದಾರೆ ಅದನ್ನ ನೋಡ್ಕೋತಾರೆ. ಈ ಮಂತ್ ಅಲ್ಲಿ, ಈ ತಿಂಗಳಿಗೆ ಇಷ್ಟು ಬೇಕು ಅನ್ನೋದು ಪ್ರತಿ ಕಂಪನಿಗೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ DOF ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಅಂತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವ್ರು ಪ್ಲಾನಿಂಗ್ ಮಾಡ್ತಾರೆ. ಆ ಪ್ಲಾನಿಂಗ್ ಅನ್ನ ಕಂಪನೀಸಿಗೆ ತಲುಪಿಸ್ತಾರೆ. ಸೊ ಕಂಪನೀಸ್ ಅದ್ರ ಪ್ರಕಾರ ಪ್ರೊಡಕ್ಷನ್ ಮಾಡ್ತಾರೆ. ಆ ಪ್ರೊಡಕ್ಷನ್ ಮಾಡಿದ್ಮೇಲೆ ಅವ್ರಿಗೆ ಇಷ್ಟಿಷ್ಟು ಸಬ್ಸಿಡಿ ಅನ್ನೋದು ಪ್ರತಿ ಕಂಪನಿಗೆ ಪ್ರೊಡಕ್ಷನ್ ಮಾಡಿದ್ಮೇಲೆ ಅದು ಪ್ರತಿ ಡಿಸ್ಟ್ರಿಕ್ಟ್ ಹೋಗಿ ಫಾರ್ಮರ್ಸ್ ಈಗ ಇತ್ತೀಚೆಗೆ ಪಾಸ್ ಮಷೀನ್ ಅಂತ ಬಂದಿದೆ. ಫಾರ್ಮರ್ಸ್ ಪಾಸ್ ಮಷೀನ್ ಅಲ್ಲಿ ತಂದು ಕೊಟ್ಟಾಗ ಮಾತ್ರ
ಎಷ್ಟು ಸಬ್ಸಿಡಿ ಆಯಾ ಕಂಪನಿಗೆ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ ರಿಲೀಸ್ ಮಾಡ್ತಾರೆ. ಓಕೆ. ಸೊ ಇದು ಬೇರೆ ಗ್ಯಾಸ್ ತರ ಈ ತರ ಇಲ್ಲ. ಈ ಸಬ್ಸಿಡಿ ಹೆಂಗಿದೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಗೆ ಬರ್ತಕ್ಕಂಥ ಸಬ್ಸಿಡಿ. ಅವ್ರಿಗೆ ಫಾರ್ಮರ್ಸ್ ಪಾಸ್ ಮಷೀನ್ ಅಲ್ಲಿ ಹೆಬ್ಬೆಟ್ಟ ಹಾಕಿ ಪಾಸ್ ಮಷೀನ್ ಅಲ್ಲಿ ನಾನು ತಗೊಂಡಿದ್ದೀನಿ ಕನ್ಫರ್ಮ್ ಮಾಡಿದಾಗ ಆ ಸಬ್ಸಿಡಿ ಆ ಕಂಪನಿಗೆ ರಿಲೀಸ್ ಆಗ್ತದೆ. ಆ ಕಾರಣಕ್ಕಾಗಿ ಪಾಸ್ ಮಷೀನ್ಸ್ ಅನ್ನ ಫಾರ್ಮರ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಓಕೆ. ಈ ತರ ಗವರ್ಮೆಂಟ್ ಆಫ್ ಇಂಡಿಯಾ ಸೆಟ್ ರೂಲ್ಸ್ ಮಾಡಿದೆ, ಫಾರ್ಮರ್ಸ್ ಗೆ ರೀಚ್ ಆಗ್ಲಿ ಅಂತ ಫಾರ್ಮರ್ಸ್ ಪಾಸ್ ಮಷೀನ್ ಮಾಡಿದೆ. ತುಂಬಾ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಈಗ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ಓವರ್ ಆಗಿ? ರೈತರಲ್ಲಿ ನನ್ನೊಂದು ಕೋರಿಕೆ, ಯಾವುದೇ ಸುಳ್ಳು ಮಾಹಿತಿಗೆ ತಾವು ಅವಕಾಶ ಕೊಡಬೇಡಿ. ತಮಗೆ ಮಾಹಿತಿಗೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಂದ ಕರೆಕ್ಟ್ ಮಾಹಿತಿ ತಗೊಳ್ಳಿ. ನಿಮ್ ಲೋಕಲ್ ಆಫೀಸರ್ಸ್ ಇರ್ತಾರೆ, ಯಾರು ಎಡಿಎ ಆಗ್ಲಿ, ಅಗ್ರಿಕಲ್ಚರ್ ಆಫೀಸರ್ಸ್ ಆಗ್ಲಿ, ರೈತ ಸಂಪರ್ಕ ಕೇಂದ್ರಗಳಾಗ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಲಿ, ಇಲ್ಲೆಲ್ಲ ನಿಮಗೆ ಉತ್ತಮವಾದ ಮಾಹಿತಿ ಸಿಗ್ತದೆ. ಅಲ್ಲಿಂದ ನೀವು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಮುಂದೇನಿದೆ ನೀವು ಏನ್ ಕ್ರಾಪ್ ಬೆಳಿತೀರಿ, ಅದಕ್ಕೆ ಏನ್ ಬೇಕಾಗ್ತದೆ, ಎಷ್ಟು ರಸಗೊಬ್ಬರ ಬೇಕಾಗ್ತದೆ, ಎಷ್ಟು ಕ್ರಿಮಿನಾಶಕ ಬೇಕಾಗ್ತದೆ, ಅಲ್ಲಿ ಮಾಹಿತಿ ತಗೊಂಡು ನೀವೇನಿದೆ ಒಂದು ಒಳ್ಳೆ ಮಾಹಿತಿ ಪಡ್ಕೊಂಡು ನಂತರ ತಮ್ಮ ಕ್ರಾಪ್ ಏನ್ ಮಾಡ್ಬೇಕು, ಯಾವ ತರ ಫರ್ಟಿಲೈಸರ್ ಯೂಸ್ ಮಾಡ್ಬೇಕು ಅನ್ನೋದು ನೀವು ಪ್ಲಾನ್ ಮಾಡ್ಕೊಂಡು ಆಯಾ ಟೈಮಿಗೆ ಆಯಾ ಕ್ರಾಪ್ ಆಯಾ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಯಾವುದೇ ಗೊಂದಲ ಆಮೇಲೆ ಬೆಲೆಯಲ್ಲಿ ಇರ್ತಕ್ಕಂಥ ಕನ್ಫ್ಯೂಷನ್ ನಿಮಗೆ ಇರೋದಿಲ್ಲ. ಇಷ್ಟು ಮಾಹಿತಿ ನಾನು ಹೇಳ್ತೀನಿ. ಆಸ್ ಅ ಸೇಮ್ ಥಿಂಕ್ ಮಣ್ಣು ಪರೀಕ್ಷೆನೂ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್? ಹೌದು. ಯಾವ ಬೆಳೆಗೆ ಏನ್ ಕೊಡ್ಬೇಕಂತ ಮಣ್ಣು ಪರೀಕ್ಷೆಲಿ ಕೂಡ ಗೊತ್ತಾಗುತ್ತಲ್ಲ? ಹೌದು. ಸೊ ಇತ್ತೀಚೆಗೆ ಏನಾಗ್ತಾ ಇದೆ, ರೈತರು ತುಂಬಾ ಫರ್ಟಿಲೈಸರ್ಸ್ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಭೂಮಿ ಏನಿದೆ ಅದು ಸವಳಗಡ್ತಾ ಇದೆ. ಸವಳ ಭೂಮಿಯಲ್ಲಿ ನಿಮ್ಗೆ ಇಳುವರಿ ಜಾಸ್ತಿ ಬರೋದಿಲ್ಲ. ಮುಂಚೆ ಏನ್ ಮಾಡ್ಬೇಕು, ಸೀಸನ್ ಮುಂಚೆ ಅಂದ್ರೆ ಯಾವಾಗ ಖಾಲಿ ಇರ್ತದೆ ಭೂಮಿ ಅವಾಗ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಏನ್ ರಿಸಲ್ಟ್ ಬರ್ತದೆ. ಈಗ ಇತ್ತೀಚೆಗೆ ಏನಾಗ್ತದೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇಂದ ಸಾಯಿಲ್ ಸ್ಯಾಂಪಲ್ ಮಾಡಿ ಕೊಡ್ತಾರೆ. ನಮ್ದು RCF ಕಂಪನಿ ಇದೆ, ನಮ್ದು RCF ಒಂದು ಲ್ಯಾಬ್ ಇದೆ ಎಲ್ಲಿ ಆಳಂದಲ್ಲಿ. ಮಣ್ಣು ಪರೀಕ್ಷೆಗೆ ಒಂದು ಸಪರೇಟ್ ಆಗಿ ಲ್ಯಾಬ್ ಇದೆ, ಅಲ್ಲಿ ನಿಮ್ಮ ಸ್ಯಾಂಪಲ್ಸ್ ಅನ್ನ ಕಳಿಸ್ಕೊಡಿ. ಫ್ರೀ ಆಗಿ ನಿಮ್ಗೆ ಏನಿದೆ ನಿಮ್ಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಷ್ಟಿದೆ ಅನ್ನೋದು ಹೇಳಿಕೊಡ್ತೀವಿ. ಅದ್ರ ತಕ್ಕ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಬೇರೆ ತರದ ಜೈವಿಕ ಗೊಬ್ಬರಗಳನ್ನ ಕೂಡ ಯೂಸ್ ಮಾಡಬಹುದು. ಇಲ್ಲಿ ನೋಡಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡಬಹುದು, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಯೂಸ್ ಮಾಡಬಹುದು. ಆ ತರ ನಿಮ್ಮ ಮಣ್ಣಿನ ಆರೋಗ್ಯ ಕೂಡ ನೀವು ಕಾಪಾಡ್ಕೋಬಹುದು. ಇಷ್ಟು ಹೇಳಿ ನಿಮ್ಮ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳಿ, ನಿಮ್ಮ ಹೆಲ್ತ್ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ರೈತರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀಕಾಂತ್ ರಾಠೋಡ್ ಸರ್, ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ರಿ ನಮ್ಮ ರೈತರುಗಳಿಗೆ. ಸೊ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ರೈಟ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಗೊಬ್ಬರ ಯಾವ ರೀತಿ ಸಬ್ಸಿಡಿ ಸಿಗುತ್ತೆ ಮತ್ತು ಎಷ್ಟು ದರ ಇರುತ್ತೆ, ಅದರದ್ದು ಸಬ್ಸಿಡಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ರಾಠೋಡ್ ಸರ್ ಅವರು ಕೊಟ್ಟಿರೋ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷತೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.